ನಮಸ್ತೆ ತುಮಕೂರು, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಮಕೂರಿಂದ ರಫೀಕು. ಇದೇನು ವಿಡಿಯೋ ಮಾಡೋ ಉದ್ದೇಶ ಅಂದರೆ ಟುಗೆದರ್ ಲೈವ್ ಯಾವ ಥರ ಮಾಡಬೇಕು, ಯಾವ ಥರ ಶೇರ್ ಮಾಡಬೇಕು. ನಾವು ನೋಡಿ ಯೂಟ್ಯೂಬ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಯೂಟ್ಯೂಬ್ ಓಪನ್ ಮಾಡಬೇಕು. ಈ ಥರ ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ನೋಡಿ ಪ್ಲಸ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಶಾರ್ಟ್ಸು, ಅದಾದಮೇಲೆ ಲೈವ್ ಹೋಗಬೇಕು. ನೋಡಿ ಲೈವ್ ಹೋಗ್ಬಿಟ್ಟು ನೋಡಿ ಪೆನ್ಸಿಲ್ ಮಾರ್ಕ್ ಇರುತ್ತಲ್ವಾ, ಇದು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಟುಗೆದರ್ ಲೈವ್ ಆನ್ ಮಾಡ್ಕೋಬೇಕು. ಆನ್ ಆಯಿತು. ಅದಾದಮೇಲೆ ನೋಡಿ ನೀವು ಥಂಬ್ನೇಲು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ಥಂಬ್ನೇಲ್ ಚೇಂಜ್ ಮಾಡ್ಕೋಬೋದು. ನೋಡಿ ಈ ಥರ ನೋಡಿ ಟೇಕ್ ಥಂಬ್ನೇಲ್ ಅಂತ ಬರುತ್ತೆ, ಅಪ್ಲೋಡ್ ಥಂಬ್ನೇಲ್ ಅಂತ ಬರುತ್ತೆ. ಅಪ್ಲೋಡ್ ಥಂಬ್ನೇಲ್ ಅಲ್ಲಿ ಹೋಗ್ಬಿಟ್ಟು ನೋಡಿ ನಿಮ್ಗೆ ಯಾವ್ದು ಬೇಕು ನೋಡಿ, ಇಲ್ಲೊಂದು ಇದಿದೆ ನೋಡಿ, ದೇವರು ಕಷ್ಟಗಳನ್ನು ಯಾರಿಗೂ ಸುಮ್ಮನೆ ನೀಡುವುದಿಲ್ಲಂತೆ, ಅದನ್ನು ಸಹಿಸಿ ಮತ್ತು ಎದುರಿಸುವುದು. ಈ ಥರ ಇದೆ. ಆಮೇಲೆ ರೋಸ್ ಇದೆ, ವಿನ್ನರ್ಸ್ ಇದೆ, ಈ ಥರ ಫಿಲಮ್ ಡೈಲಾಗ್ಸ್ ಇದೆ, ಈ ಫಿಲಮ್ಗಳಿದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಷನ್ ಮಾಡ್ಕೊಂಡು ನಾನೀಗ ಯಾವುದು ವಿನ್ನರ್ ಸೆಲೆಕ್ಷನ್ ಮಾಡ್ಕೊತೀನಿ. ಅದಾದಮೇಲೆ ನೋಡಿ ಹಿಂಗೆ ಹೇಳ್ಕೊಳೋದು. ನೋಡಿ ಹಿಂಗೆ ಕೊಂಡಿಸ್ಬಿಟ್ಟು ಇಲ್ಲಿ ಸೇವ್ ಇದೆಯಲ್ಲ, ಸೇವ್ನ ಕೊಡೋದು. ಬಂದ್ಬಿಡ್ತು. ಅದಾದಮೇಲೆ ನೀವು ಇಲ್ಲಿ ನೋಡಿ ಆಮೇಲೆ ತುಮಕೂರು ಹುಡುಗ ನಾನು ಅನ್ನೋದಿದೆ, ಇದನ್ನು ನೋಡಿ ಈ ಥರ ಲೆಸ್ ಮಾಡೋದು. ಲೆಸ್ ಮಾಡಿಬಿಟ್ಟು ನೋಡಿ ಈಗ ಟೈಟ್ಲ್ ಹಾಕ್ತೀನಿ. ಹಂಗೆ ಸ್ಕಿಪ್ ಮಾಡಿದೆ ವಿಡಿಯೋನ. ನೋಡಿ ಬಂತು, ಟೈಟ್ಲ್ ಹಾಕ್ಕೊಂಡಿದ್ದೀನಿ. ಟೈಟ್ಲ್ ಹಾಕ್ಬಿಟ್ಟು ಅದಾದಮೇಲೆ ಇದಕ್ಕೆ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ. ಹ್ಯಾಶ್ಟ್ಯಾಗ್ ಯೂಸ್ ಮಾಡಿದ್ರೆ ಬೇಗ ವೈರಲ್ ಆಗುತ್ತೆ. ನೋಡಿ ಈಗ ನೆಕ್ಸ್ಟು ಕಾಣಿಸ್ತಿದೆ ಅಂದ್ಕೊಂಡು ನೆಕ್ಸ್ಟ್ ಮಾಡಿಬಿಟ್ಟು ನೀವು ನೋ ಕಿಡ್ಸು ಕೊಟ್ಟಿದ್ದೀನಿ. ಓಕೆನಾ? ನೋಡಿ ಈಗ ನೆಕ್ಸ್ಟ್ ಆಯಿತಾ? ನೋಡಿ ನೆಕ್ಸ್ಟ್ ಆದಮೇಲೆ ಕಾಪಿ ಲಿಂಕು. ಆಯಿತು. ನೋಡಿ ಇಲ್ಲಿ ಕಾಪಿ ಆಯಿತು. ಸೆಂಡ್ ಲಿಂಕು. ಇಲ್ಲಿ ವಾಟ್ಸಪ್ಪಲ್ಲಿ ಬೇಕಾದರೂ ಶೇರ್ ಮಾಡ್ಬೋದು. ನೋಡಿ ಅವರು ಯಾರು ನಿಮ್ಮ ಜೊತೆ ಟುಗೆದರ್ ಲೈವ್ ಮಾಡೋಕೆ ಬರ್ತಾರೆ ಅಂಥವ್ರನ್ನ ನೋಡಿ ಇದು ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು. ನೋಡಿ ಹಿಂಗೆ ಶೇರ್ ಮಾಡಿಬಿಟ್ಟು ನೋಡಿ ಹಿಂಗೆ ಶೇರ್ ಮಾಡ್ಕೊಳೋದು. ಅದಾದಮೇಲೆ ಹಿಂಗೆ ಬ್ಯಾಕ್ ಹೋಗ್ಬಿಟ್ಟು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕೊಟ್ಟಿದ್ದೀನಲ್ವಾ, ನೋಡಿ ಓಪನ್ ಆಯಿತು. ನೋಡಿ ಗೋ ಲೈವ್ ಕೊಟ್ಬಿಟ್ಟು ನೋಡಿ ಗೋ ಲೈವ್, ಇದು ಶೇರ್ ಬಟನ್ ಇದೆಯಲ್ವಾ, ನೋಡಿ ಕ್ರಿಯೇಟಿವ್ ಪೋಸ್ಟ್ ಮೇಲೆ ಪೋಸ್ಟ್ ಮಾಡಿದ್ರೆ ನೋಡಿ ನಮ್ಮ ಚಾನಲ್ ಮೇಲೆ ಬಂತು. ನೋಡಿ ಇದು ಲಿಂಕ್ ಬಂದಿದೆಯಲ್ವ, ಇದು ಲಿಂಕನ್ನ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳೋದು. ಕ್ಲಿಕ್ ಮಾಡ್ಕೊಂಡು ನೋಡಿ ಪೋಸ್ಟ್ ಇದೆಯಲ್ವಾ, ಪೋಸ್ಟಿಗೆ ಕೊಟ್ಟರೆ 2 ನಿಮಿಷ ವೆಯ್ಟ್ ಮಾಡಬೇಕು. ಇದೆಲ್ಲ ಅಪ್ಲೋಡ್ ಆಗೋವರೆಗೂ 2 ನಿಮಿಷ ವೆಯ್ಟ್ ಮಾಡಿ. ನೋಡಿ ಇದನ್ನು ಈಗ ಪೋಸ್ಟಿಗೆ ಕೊಟ್ಟರೆ ನೋಡಿ ಶೇರ್ ಆಯಿತು. ನೋಡಿ ಶೇರ್ ಆಗೋಯ್ತು. ಈಗ ಯೂಟ್ಯೂಬಲ್ಲಿ ಪೋಸ್ಟ್ ಆಯಿತು. ನಿಮ್ಮ ಜೊತೆ ಯಾರಾದರೂ ಬರೋರಿದ್ರೆ ನೋಡಿ ಸ್ಟಾರ್ಟ್ ಆಯಿತು ಟುಗೆದರ್ ಲೈವ್. ನೋಡಿ ಹೇಗಿದೆ ಅಂದ್ಕೊಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದಮೇಲೆ ಈಗ ಜಾಯ್ನ್ ಆಗ್ತಾರಲ್ವ ಅವ್ರನ್ನ ನೋಡಿ ಇದು ಮಾರ್ಕ್ ಇದೆ ಅಲ್ವಾ, ಪ್ಲಸ್ ಮಾರ್ಕು, ಇದನ್ನು ಕ್ಲಿಕ್ ಮಾಡಿದ್ರೆ ಬಂದಿರೋರು ಆ್ಯಡ್ ಆಗ್ತಾರೆ. ಆ್ಯಡ್ ಅಂತ ತೋರಿಸುತ್ತೆ ನೋಡಿ, ಈ ಥರ ಆ್ಯಡ್ ತೋರಿಸುತ್ತೆ. ಅವ್ರನ್ನ ಜಾಯಿನ್ ಮಾಡ್ಕೋಬೋದು.
ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಇದೊಂದು ಸಣ್ಣ ಮಾಹಿತಿ. ಇವತ್ತಿನ ಪ್ಲಾನ್ ಹೆಂಗಿದೆ ಹೇಳ್ತಾರೆ ನಿಮ್ಗೆ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ ಇಲ್ಲಿ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ನೋಡಿ, ಲೈವ್ ಸ್ಟಾರ್ಟ್ ಆಯ್ತಾ? ಲೈವ್ ಸ್ಟಾರ್ಟ್ ಆದಮೇಲೆ ನೋಡಿ ಈ ಮಾರ್ಕ್ ಇದೆಲ್ಲ, ಇದ್ರ ಮೇಲೆ ಹೋಗಿ ಗ್ರೀನ್ ಸೀನರಿ ಅನ್ನೋದಿರುತ್ತೆ. ಎಲ್ಲೂ ನೋಡಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ರೋಸ್ ಇದೆ, ಸೇಮ್ ನಿಮ್ಗೆ ಯಾವ್ದು ಬೇಕಾದರೂ ಸೆಲೆಕ್ಷನ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಯಾವ ಥಂಬ್ನೇಲ್ ಬೇಕಾದರೂ ಸೆಲೆಕ್ಷನ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನೀಗ ರೋಸ್ನ ಇಲ್ಲ ವಿನ್ನರ್ನ ಸೆಲೆಕ್ಷನ್ ಮಾಡ್ಕೊತೀನಿ. ನೋಡಿ, ಆಯಿತು. ನೋಡಿ, ಇಲ್ಲಿ ಡನ್ ಅಂತ ಬರುತ್ತೆ. ಇದು ಡನ್ ಕೊಟ್ಟೆ. ಇವಾಗ ನೋಡಿ, ನಿಮ್ಮದು ಫೋಟೋ ಬರಲ್ಲ, ವಿಡಿಯೋ ಬರಲ್ಲ. ನೋಡಿ, ಈ ಥರ ಬರುತ್ತೆ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಒಂದು ಕಲಿಯೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರಾಗಿದ್ದರೆ ಏನಂತೀರಾ? ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ನಾನು ತೋರಿಸುತ್ತೀನಿ ನಿಮಗೆ. ವಿಡಿಯೋ ಪಾಡಿಯೋ ಏನು ಬೇಡ ಅಂದರೆ ನೋಡಿ, ನೀವೇನು ಥಂಬ್ನೇಲ್ ಹಾಕಿರ್ತೀರೋ ಅದು ಬರುತ್ತೆ. ನೋಡಿ, ಈ ಥರ ವಿಡಿಯೋ, ಇಲ್ಲಿ ವಿಡಿಯೋ ಆಫ್ ಮಾಡಿಬಿಟ್ರೆ ನೋಡಿ, ನೀವೇನು ಥಂಬ್ನೇಲ್ ಹಾಕ್ಕೊಂಡಿರ್ತೀರೋ ಈ ಥರ ಬರುತ್ತೆ. ನೋಡಿ, ಇದನ್ನು ಆನ್ ಮಾಡಿದ್ರೆ ನೀವೇನು ಹಾಕಿರ್ತೀರೋ ಅದು ಬರುತ್ತೆ. ಆಫ್ ಮಾಡಿದ್ರೆ ಆ ಥರ ಆಗುತ್ತೆ. ಆನ್ ಮಾಡಿದ್ರೆ ನೋಡಿ, ಆಫ್ ಮಾಡಿದ್ದೀನಿ, ಈ ಥರ ಬರುತ್ತೆ. ಆನ್ ಮಾಡಿದ್ರೆ ಈ ಥರ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ಥ್ಯಾಂಕ್ ಯು.